ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ದೆಹಲಿಗೆ ಬಂದಿಳಿದಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಪುತಿನ್ ಅವರನ್ನ ಅತ್ಯಂತ ಆತ್ಮೀಯವಾಗಿ ಏರ್ಪೋರ್ಟ್ ಅಲ್ಲಿ ಪುತಿನ್ ಅವರನ್ನ ಸ್ವಾಗತಿಸಿದ್ದಾರೆ. ಈ ಮಧ್ಯೆ ರಷ್ಯಾ ಅಧ್ಯಕ್ಷರನ್ನ ಭೇಟಿ ಮಾಡೋದಕ್ಕೆ ಸರ್ಕಾರ ನಮಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಭಾರತಕ್ಕೆ ಬರ್ತಾ ಇದ್ದ ವಿದೇಶಿ ಗಣ್ಯರು ಮತ್ತು ನಿಯೋಗಗಳನ್ನು ಭೇಟಿ ಮಾಡೋದಕ್ಕೆ LOP ಅಂದರೆ ಲೀಡರ್ ಆಫ್ ಅಪೋಸಿಷನ್, ಪ್ರತಿಪಕ್ಷಗಳ ನಾಯಕರಿಗೆ ಮುಕ್ತ ಅವಕಾಶವನ್ನು ಕೊಡಲಾಗ್ತಾ ಇತ್ತು. ಅವರನ್ನು ಕೂಡ ಭೇಟಿಗಳಲ್ಲಿ ತೊಡಗಿಸಿಕೊಳ್ಳಲಾಗ್ತಾ ಇತ್ತು. ಆದರೆ ಈಗಿನ ಸರ್ಕಾರ ಅಂಥ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ನಮಗೆ ವಿದೇಶಿ ನಿಯೋಗಗಳ ಜೊತೆ ಭೇಟಿಗೆ ಭಾರತಕ್ಕೆ ಬರೋ ವಿದೇಶಿ ಗಣ್ಯರನ್ನು ಭೇಟಿ ಮಾಡೋದಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ಅಷ್ಟೇ ಅಲ್ಲ, ನಾವು ವಿದೇಶಗಳಿಗೆ ಹೋದಾಗ ಕೂಡ ಅಲ್ಲಿನ ರಾಜತಾಂತ್ರಿಕರಿಗೆ ಭಾರತದ ವಿಪಕ್ಷ ನಾಯಕನನ್ನ ಭೇಟಿ ಮಾಡದ ಹಾಗೆ ಸರ್ಕಾರ ಸೂಚನೆಗಳನ್ನು ಕೊಡುತ್ತೆ ಅನ್ನೋ ಆರೋಪವನ್ನು ಕೂಡ ಇಲ್ಲಿ ರಾಹುಲ್ ಗಾಂಧಿ ಮಾಡಿದ್ದಾರೆ. ಗೆಳೆಯರೆ, ವಿದೇಶಗಳಿಗೆ ಹೋಗೋ ವಿಪಕ್ಷ ನಾಯಕ ಅಲ್ಲಿ ಯಾರನ್ನ ಭೇಟಿ ಮಾಡಬೇಕು, ಯಾರನ್ನ ಭೇಟಿ ಮಾಡಬಾರದು ಅನ್ನೋದನ್ನ ಸರ್ಕಾರ ನಿರ್ದೇಶಿಸೋದಿಕ್ಕೆ, ಆದೇಶ ಕೊಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಇಲ್ಲಿ ಕೂಡ ಪುತಿನ್ ಅವರ 30 ಗಂಟೆಗಳ ಭಾರತದ ಭೇಟಿ ಏನಿದೆ, ಅಲ್ಲಿ ಎಲ್ಲೂ ವಿಪಕ್ಷ ನಾಯಕರ ಜೊತೆಗಿನ ಯಾವ ಮೀಟಿಂಗುಗಳು ನಿಗದಿ ಆಗಿಲ್ಲ. ಸೊ ಇಲ್ಲಿ ಭಾರತಕ್ಕೆ ಪುತಿನ್ ಬರ್ತಾ ಇರೋದನ್ನ ಅಮೆರಿಕ ಸೇರಿದ ಹಾಗೆ ಪಶ್ಚಿಮದ ದೇಶಗಳು ಆತಂಕ ಹಾಗೂ ಅನುಮಾನದ ಕಣ್ಣುಗಳಿಂದ ನೋಡ್ತಾ ಇರೋ ಸಂದರ್ಭದಲ್ಲೇ ಭಾರತದ ವಿಪಕ್ಷ ನಾಯಕ ಕೂಡ ಅಲ್ಲೊಂದು ಕೊಂಕನ್ನು ತೆಗಿತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾ ನಡುವೆ ನಡೆಯಲಿರುವ ರಕ್ಷಣಾ ಒಪ್ಪಂದಗಳು ಹಾಗೂ ಆಯುಧ ಖರೀದಿಗಳ ಬಗ್ಗೆ ಜಗತ್ತು ಅತ್ಯಂತ ಕುತೂಹಲದಿಂದ ನೋಡ್ತಾ ಇದೆ. ರಷ್ಯಾದ Su-57 ಆಫರ್ ಹಾಗೆ ಇದೆ. ಅದರ ಜೊತೆ S-500 ಖರೀದಿ ಬಗ್ಗೆ ಕೂಡ ಭಾರತ ಹಾಗೂ ರಷ್ಯಾ ನಡುವೆ ಮಾತುಕತೆಗಳು ನಡೆದಿವೆ. ಈಗ ಬಹು ನಿರೀಕ್ಷಿತ ಹಾಗೂ ಸಾಕಷ್ಟು ವರ್ಷಗಳಿಂದ ಮಾತುಕತೆಗಳ ಹಂತದಲ್ಲೇ ಇದ್ದ ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕಿಂಗ್ ಸಬ್ಮರಿನ್ ಲೀಸ್ ಬಗ್ಗೆ ಕೂಡ ಒಂದು ಸ್ಪಷ್ಟತೆ ಸಿಗುತ್ತೆ. ಈ ಭೇಟಿ ಭಾರತದ ರಕ್ಷಣಾ ಕ್ಷೇತ್ರದ ದೃಷ್ಟಿಯಿಂದ ಮತ್ತು ರಷ್ಯಾದ ರಕ್ಷಣಾ ಮಾರಾಟದ ದೃಷ್ಟಿಯಿಂದ ಕೂಡ ಅತ್ಯಂತ ಮಹತ್ವ ಅನ್ನಿಸ್ಕೊಳ್ತಾ ಇದೆ. ಹಾಗಾದ್ರೆ ಯಾವುದು ಆ ಸಬ್ಮರಿನ್? ಅದನ್ನು ಪಡ್ಕೊಳ್ಳೋದಕ್ಕೆ ಭಾರತ ಯಾಕೆ ಪ್ರಯತ್ನ ಪಡ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಹಾಗೂ ರಷ್ಯಾಗಳ ನಡುವಿನ ರಕ್ಷಣಾ ಸಂಬಂಧಗಳಿಗೆ ದಶಕಗಳ ಇತಿಹಾಸ ಇದೆ. ಈಗ ಭಾರತ ತನ್ನ ಆಯುಧ ಖರೀದಿಯಲ್ಲಿ ಒಂದಷ್ಟು ಡೈವರ್ಸಿಟಿ ಇರಲಿ ಅನ್ನೋ ಕಾರಣಕ್ಕೆ ಅಮೆರಿಕ, ಫ್ರಾನ್ಸ್, ಇಸ್ರೇಲಿನ ಆಯುಧ ಖರೀದಿಯನ್ನು ಹೆಚ್ಚು ಮಾಡಿದೆ ಅನ್ನೋದು ಬಿಟ್ರೆ, ಈಗಲೂ ಕೂಡ ಭಾರತದ ಬತ್ತಳಿಕೆಯಲ್ಲಿರೋ ಬಹುತೇಕ ಆಯುಧಗಳು ರಷ್ಯಾದಿಂದ ಆಮದು ಮಾಡಿಕೊಂಡಿರುವೆ. ಅಷ್ಟೇ ಯಾಕೆ, ಮೊನ್ನೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದು ಕೆಡುವುದಕ್ಕೆ ಭಾರತ ಬಳಸಿದ್ದು L-70, Zu-23, ಶಿಲ್ಕಾ ಮುಂತಾದ ಏರ್ಕ್ರಾಫ್ಟ್ ಗನ್ಗಳನ್ನು. ಅವುಗಳಲ್ಲಿ Zu-23 ಮತ್ತು ಶಿಲ್ಕಾ ಅನ್ನೋದು ಸೋವಿಯತ್ ಕಾಲದ ಏರ್ಕ್ರಾಫ್ಟ್ ಗನ್ನು. ಅವುಗಳಿಗೆ ಸ್ವಲ್ಪ ಜುಗಾಡ್ ಮಾಡಿ ಆ ಹಳೆಯ ಗನ್ನುಗಳನ್ನು ರಡಾರ್ಗಳ ಜೊತೆ ಆಟೋಮೇಷನ್ ಮಾಡಿ ಕಂಟ್ರೋಲ್ ಕಮಾಂಡ್ಗೆ ಅದನ್ನು ಜೋಡಿಸಿ ಭಾರತ ಅತ್ಯದ್ಭುತವಾಗಿ ಅವುಗಳನ್ನು ಬಳಕೆ ಮಾಡ್ತು. ಇಲ್ಲಿ ಈ ಏರ್ಕ್ರಾಫ್ಟ್ ಗನ್ನುಗಳನ್ನೀಗ ಬಹುಶಃ ರಷ್ಯಾ ಕೂಡ ಬಳಕೆ ಮಾಡ್ತಿಲ್ವೇನೋ, ಆದರೆ ಅವುಗಳಿಗೂ ಆಧುನಿಕ ಸ್ಪರ್ಶ ನೀಡಿ ಬಳಸಿದ್ದು ಭಾರತ. ಅಂದರೆ ರಷ್ಯಾದ ಆಯುಧಗಳನ್ನು ಹೇಗೆ ಬೇಕೋ ಹಾಗೆ ಬಳಸುವಷ್ಟು ಪ್ರಾವೀಣ್ಯತೆಯನ್ನು ಭಾರತ ಪಡ್ಕೊಂಡಿದೆ. ಅಷ್ಟು ಹೆಚ್ಚು ಆಯುಧಗಳನ್ನು ನಾವು ರಷ್ಯಾದಿಂದ ತರಿಸ್ಕೊಂಡಿದ್ದೀವಿ. ಅವುಗಳನ್ನು ರಷ್ಯಾಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಳಕೆ ಮಾಡಿದ್ದೀವಿ. ಇನ್ನು ಇತ್ತೀಚಿನ ಸಿಪ್ರಿ ವರದಿ ಪ್ರಕಾರ ಭಾರತ ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇರುವ ಆಯುಧಗಳ ಪ್ರಮಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ರಷ್ಯಾ ಒಂದೇ ಅಲ್ಲ, ಭಾರತ ತನ್ನ ಒಟ್ಟು ಆಯುಧ ಆಮದೇನಿದೆ ಅದರಲ್ಲಿ 9% ಕಡಿತ ಮಾಡಿದೆ ಮತ್ತು ಅದನ್ನು ಸ್ವದೇಶಿ ಆಯುಧಗಳಿಂದ ತುಂಬಿಕೊಳ್ತಾ ಇದೆ. ಮೇಕ್ ಇನ್ ಇಂಡಿಯಾಗೆ ಭಾರತ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದೆ. ಇಷ್ಟಾದರೂ ರಷ್ಯಾದ S-400, S-500 ನಂಥ ಏರ್ ಡಿಫೆನ್ಸ್ ವ್ಯವಸ್ಥೆಗಳನ್ನು ಭಾರತ ಇಟ್ಕೊಳ್ಳೇಬೇಕಾಗತ್ತೆ. ಈಗಾಗಲೇ ನಮ್ಮ ಬಳಿ S-400ಗಳಿವೆ. ರಷ್ಯಾದಿಂದ ಭಾರತ S-400 5 ಬ್ಯಾಟರಿಗಳನ್ನು ಖರೀದಿ ಮಾಡಿದೆ. ಅವುಗಳ ಪೈಕಿ 3 ಈಗಾಗಲೇ ಪಂಜಾಬ್, ರಾಜಸ್ಥಾನ ಮತ್ತು ಸಿಲಿಗುರಿ ಕಾರಿಡಾರಲ್ಲಿ ನಿಯೋಜನೆ ಮಾಡಲಾಗಿದೆ. ಇನ್ನು 2 ಬ್ಯಾಟರಿಗಳು ಡೆಲಿವರಿ ಆಗೋದು ಬಾಕಿ ಇವೆ. ರಷ್ಯಾ ಯುಕ್ರೇನ್ ಯುದ್ಧದ ಕಾರಣದಿಂದ ಅವು ಭಾರತಕ್ಕೆ ಬರುವುದು ವಿಳಂಬ ಆಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ S-500ಗಳ ಬಗ್ಗೆ ಕೂಡ ಭಾರತ ಮಾತುಕತೆಗಳನ್ನು ನಡೆಸ್ತಾ ಇರೋ ಮಾಹಿತಿಗಳಿವೆ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಚೈನಾದ ವಿಮಾನಗಳು ಹಾಗೂ PL-15 ಮಿಸೈಲ್ಗಳನ್ನು ಭಾರತ ಅತ್ಯದ್ಭುತವಾಗಿ ನಿಯಂತ್ರಿಸುವ ಕೆಲಸವನ್ನು ಮಾಡ್ತು. ಅಷ್ಟೇ ಅಲ್ಲ, ಪಾಕಿಸ್ತಾನದ ಕಡೆಯಿಂದ ಬಂದ ಒಂದೇ ಒಂದು ಏರಿಯಲ್ ಆಬ್ಜೆಕ್ಟ್ ಕೂಡ ಎಲ್ಲೂ ತನ್ನ ಗುರಿ ತಲುಪದ ಹಾಗೆ ನೋಡಿಕೊಂಡ ಭಾರತದ ವಾಯುಪಡೆ ಮತ್ತು ಏರ್ ಡಿಫೆನ್ಸ್ ಜಾಗತಿಕ ಮೆಚ್ಚುಗೆಗೆ, ಆಶ್ಚರ್ಯಕ್ಕೆ ಕೂಡ ಕಾರಣ ಆಯಿತು ಅನ್ನೋದು ಸುಳ್ಳಲ್ಲ. ಇದಾದ ಮೇಲೆನೆ ಫ್ರಾನ್ಸ್ನ ಹಿರಿಯ ಸೇನಾಧಿಕಾರಿಗಳು ಭಾರತಕ್ಕೆ ಭೇಟಿ ಕೊಟ್ಟು ನಮ್ಮ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನು ನೋಡಿಕೊಂಡು ಹೋಗಿತ್ತು. ಇಲ್ಲಿ S-400 ಇದೆಯಲ್ಲ, ಅದು ಜಗತ್ತಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತಿ ದೂರದ ಟಾರ್ಗೆಟ್ ಅನ್ನು ಹೊಡೆದು ದಾಖಲೆಯನ್ನು ನಿರ್ಮಾಣ ಮಾಡಿತು. ಅದಾದ ನಂತರ
ರಷ್ಯಾ S-500ಗಳನ್ನು ಭಾರತಕ್ಕೆ ನಾವು ಕೊಡ್ತೀವಿ ಅಂತ ಅನೌನ್ಸ್ ಕೂಡ ಮಾಡ್ತು ಮತ್ತು ಈ ಬಗ್ಗೆ ಎರಡೂ ದೇಶಗಳ ನಡುವೆ ಮಾತುಕತೆಗಳು ಕೂಡ ಶುರುವಾದವು. ಗೆಳೆಯರೆ, ಭಾರತ ಚೈನಾ ಹಾಗೂ ಪಾಕಿಸ್ತಾನ ಅನ್ನೋ ಎರಡು ಶತ್ರುಗಳನ್ನು ಎದುರಿಸಬೇಕಿದೆ. ಜೊತೆಗೆ ಅಲ್ಲಿ ಪಾಕಿಸ್ತಾನದ ಜೊತೆ ಟರ್ಕಿ ಕೂಡ ಸೇರ್ಕೊಳ್ಳುತ್ತೆ. ಹೀಗಾಗಿ ಭಾರತ ಮಾಡಬೇಕಾಗಿರೋದು 3 ಶತ್ರುಗಳ ಜೊತೆಗಿನ ಯುದ್ಧ. ಸೊ ನಮ್ಮ ಏರ್ ಡಿಫೆನ್ಸ್ ತುಂಬಾನೇ ಶಕ್ತಿಶಾಲಿಯಾಗಿ ಇರಬೇಕಾಗುತ್ತೆ. ಈ ಕಾರಣಕ್ಕಾಗಿಯೇ ಭಾರತ S-500ಗಳ ಬಗ್ಗೆ ಆಸಕ್ತಿಯನ್ನು ತೋರ್ತಾ ಇದೆ. ಇಲ್ಲಿ S-500 ಅನ್ನೋದು ಹೈಪರ್ಸಾನಿಕ್ ಥ್ರೆಟ್ಗಳನ್ನು ಎದುರಿಸೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಇದು ಬಾಹ್ಯಾಕಾಶದ ಅಪಾಯಗಳನ್ನು ಕೂಡ ಎದುರಿಸೋದಕ್ಕೆ ಸಹಾಯ ಮಾಡುತ್ತೆ. ಈ S-500ಗಳ ಮೂಲಕ ಶತ್ರುಗಳ ಸ್ಯಾಟಲೈಟ್ಗಳನ್ನು ಹೊಡೆದು ಕೆಡುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸುಮಾರು 180ರಿಂದ 200 ಕಿಲೋಮೀಟರ್ ಎತ್ತರದಲ್ಲಿನ ಸ್ಯಾಟಲೈಟ್ಗಳನ್ನು S-400 ಮೂಲಕ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಗೆಳೆಯರೆ, ಈ S-400 ಸುಮಾರು 600ರಿಂದ 800 ಕಿಲೋಮೀಟರ್ಗಳಷ್ಟು ರೇಂಜನ್ನು ಹೊಂದಿದೆ ಅಂತ ಹೇಳ್ತಾರೆ. ಹಾಗೆ 180ರಿಂದ ಸುಮಾರು 200 ಕಿಲೋಮೀಟರ್ಗಳ ಎತ್ತರದಲ್ಲಿ ಅಂದರೆ ಸರಿಸುಮಾರು ಸ್ಪೇಸಲ್ಲಿನ ಟಾರ್ಗೆಟ್ಗಳನ್ನು ಕೂಡ ಹೊಡೆದು ಉರುಳಿಸೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇದು 10 ಹೈಪರ್ಸಾನಿಕ್ ಟಾರ್ಗೆಟ್ಗಳನ್ನು ಒಂದೇ ಬಾರಿಗೆ ಟ್ರ್ಯಾಕಿಂಗ್ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಇದರ ವೇಗ ಮ್ಯಾಕ್ 20 ಅಂತ ಹೇಳ್ತಾರೆ. ಹೈಪರ್ಸಾನಿಕ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲುಗಳು ಸ್ಯಾಟಲೈಟ್ಗಳನ್ನು ನಾಶ ಮಾಡೋದಕ್ಕೆ ಈ S-500 ಸಮರ್ಥವಾಗಿ ಬಳಕೆ ಆಗುತ್ತೆ. ಇನ್ನು 2021ರಲ್ಲಿ ರಷ್ಯಾ ಮೊಟ್ಟ ಮೊದಲ ಬಾರಿಗೆ S-500 ಅನ್ನು ತನ್ನ ಸೇನೆಗೆ ನಿಯೋಜನೆ ಮಾಡಿಕೊಳ್ತು. ಈಗ ಸುಮಾರು 12ಕ್ಕೂ ಹೆಚ್ಚು ಬ್ಯಾಟರಿಗಳನ್ನು ರಷ್ಯಾ ಕ್ರಿಮಿಯಾ ಬ್ರಿಡ್ಜ್ ಬಳಿ ನಿಯೋಜನೆ ಮಾಡಿದೆ. ಅವು ಈಗ ರಷ್ಯಾದ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಈಗ ಇದೇ ಮಿಸೈಲಿನ ಬಗ್ಗೆ ಭಾರತ ಮತ್ತು ರಷ್ಯಾ ನಡುವೆ ಮಾತುಕತೆಗಳು ನಡೀತಾ ಇವೆ. S-500ಗಳನ್ನು ಭಾರತ ಖರೀದಿ ಮಾಡೋದಾದರೆ 50% ಟೆಕ್ನಾಲಜಿ ಟ್ರಾನ್ಸ್ಫರ್ ಜೊತೆ ಭಾರತದಲ್ಲೇ ಇವುಗಳನ್ನು ತಯಾರು ಮಾಡೋದಕ್ಕೆ ಕೂಡ ನಾವು ಸಿದ್ಧ ಇದ್ದೀವಿ ಅಂತ ರಷ್ಯಾ ಹೇಳಿದೆ. ಹಾಗೆ S-400ಗಳನ್ನು ಕೂಡ TOT ಅಂದರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮೂಲಕ ಭಾರತದಲ್ಲಿ ತಯಾರು ಮಾಡೋ ಯೋಜನೆಗಳು ಮಾತುಕತೆಯ ಹಂತದಲ್ಲಿವೆ. ಈ ಮೂಲಕ ಬ್ರಹ್ಮೋಸ್ ಮಿಸೈಲ್ನ ರೀತಿಯಲ್ಲೇ ಈ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೂಡ ಭಾರತದಲ್ಲಿ ತಯಾರು ಮಾಡಿ ತನ್ನ ಆಯುಧಗಳ ಮಾರಾಟದ ಮೇಲಿನ ಸ್ಯಾಂಕ್ಷನ್ನಿಂದ ಹೊರಬರೋ ಯೋಚನೆಯಲ್ಲಿ ರಷ್ಯಾ ಇದ್ದಂತಿದೆ. ಈಗ ಪುತಿನ್ ಭೇಟಿಯ ಸಂದರ್ಭದಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ರಷ್ಯಾದ ರಕ್ಷಣಾ ಸಚಿವ ಆಂಡ್ರಿ ಬೆಲುಸೋವ್ ನಡುವಿನ ಮಾತುಕತೆಗಳ ಸಂದರ್ಭದಲ್ಲಿ ಈ ಬಗ್ಗೆ ಕೂಡ ಒಂದಷ್ಟು ನಿರ್ಧಾರಗಳಿಗೆ ಬರುವ ಸಾಧ್ಯತೆಗಳಿವೆ. ಇನ್ನು ಇದಲ್ಲದೆ ಭಾರತ ರಷ್ಯಾದಿಂದ ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕಿಂಗ್ ಸಬ್ಮರಿನ್ ಚಕ್ರ 3 ಲೀಸಿಗೆ ಪಡ್ಕೊಳ್ಳೋದು ಬಹುತೇಕ ಖಚಿತ ಆಗಿದೆ. ಇಲ್ಲಿ ಇಷ್ಟು ದಿನ ಅದರ ಬೆಲೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಗಳು ಬಾರ್ಗೇನುಗಳು ನಡೀತಾ ಇದ್ವು. ರಷ್ಯಾ $3 ಬಿಲಿಯನ್ ನಿರೀಕ್ಷೆ ಮಾಡ್ತಾ ಇತ್ತು. ಈಗ ಅದು ಕೂಡ ಬಹುತೇಕ ಮುಕ್ತಾಯಗೊಂಡಿದ್ದು ಸಬ್ಮರಿನ್ ಲೀಸ್ ಡೀಲಿಗೆ ಸಹಿ ಬೀಳೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ನಮ್ಮಲ್ಲಿ ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರಿನ್ SSB ಅನ್ನುಗಳು ಇವೆ. ಅವುಗಳನ್ನು ಭಾರತ ಸ್ವದೇಶದಲ್ಲೇ ತಯಾರು ಮಾಡಿಕೊಂಡಿದೆ. INS ಅರಿಹಂತ್, INS ಅರಿಘಾತ್ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇವೆ. ಇನ್ನಷ್ಟು ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರಿನ್ಗಳು ಮುಂದಿನ ದಿನಗಳಲ್ಲಿ ಭಾರತದ ನೌಕಾಪಡೆಯನ್ನು ಸೇರುತ್ತವೆ. ಆ ಮೂಲಕ ಭಾರತ K-15, K-4 ಮುಂತಾದ K ಸಿರೀಸ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸೋದಕ್ಕೆ, ನ್ಯೂಕ್ಲಿಯರ್ ಟ್ರಯಾಡ್ ಸಾಧಿಸೋದಕ್ಕೆ ಅಂದರೆ ವಾಯು, ನೆಲ ಮತ್ತು ಜಲಸೇನೆಯ ಮೂಲಕ ಕೂಡ ಅಣ್ವಸ್ತ್ರಗಳನ್ನು ಬಳಸೋದಕ್ಕೆ ಸಾಧ್ಯವಾಗುವ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಇದು ನಮಗೆ ನ್ಯೂಕ್ಲಿಯರ್ ಡೆಟರೆನ್ಸನ್ನು ಕೊಡುತ್ತೆ. ಜೊತೆಗೆ ಸೆಕೆಂಡ್ ಸ್ಟ್ರೈಕ್ ಶಕ್ತಿಯನ್ನು ಕೂಡ ಮಾಡುತ್ತೆ. ಇದರ ಜೊತೆಗೆ ನಮಗೆ ಸಣ್ಣ ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕಿಂಗ್ ಸಬ್ಮರಿನ್ಗಳು ಕೂಡ ಬೇಕಾಗತ್ವೆ. ನಾವು ಈ ಹಿಂದೆ ಕೂಡ ಈ ಪರಮಾಣು ಚಾಲಿತ ಅಟ್ಯಾಕಿಂಗ್ ಸಬ್ಮರಿನ್ಗಳನ್ನು ರಷ್ಯಾದಿಂದ ಲೀಸಿಗೆ ಪಡ್ಕೊಂಡಿದ್ವಿ. 10 ವರ್ಷಗಳ ಲೀಸ್ ಅವಧಿ ಮುಗಿದ ನಂತರ ಚಕ್ರ 1 ಮತ್ತು ಚಕ್ರ 2 ಎರಡೂ ವಾಪಸ್ ರಷ್ಯಾಗೆ ಹೋದವು. 2001ರ ನಂತರ ಭಾರತದ ನೌಕಾಪಡೆ ಈ ಪರಮಾಣು ಚಾಲಿತ ಅಟ್ಯಾಕಿಂಗ್ ಸಬ್ಮರಿನ್ ಕೊರತೆಯನ್ನು ಅನುಭವಿಸ್ತಾ ಇತ್ತು. ಇದನ್ನು ಮತ್ತೆ ರಷ್ಯಾದಿಂದ ಮುಂದಿನ 10 ವರ್ಷಗಳ ಅವಧಿಗೆ ಲೀಸ್ಗೆ ಪಡ್ಕೊಳ್ಳೋದಕ್ಕೆ ಮಾತುಕತೆಗಳು ಆರಂಭ ಆಗಿದ್ವು. ಇಲ್ಲಿ ಇತ್ತೀಚೆಗೆ ನೀವು ಕೇಳಿರಬೇಕು, ಅಮೆರಿಕ ಆಕೋಸ್ ಅನ್ನೋ ಒಪ್ಪಂದವನ್ನು ಮಾಡಿಕೊಂಡು ಆಸ್ಟ್ರೇಲಿಯಾಗೆ ಬ್ರಿಟನ್ ಮೂಲಕ ನ್ಯೂಕ್ಲಿಯರ್ ಸಬ್ಮರಿನ್ಗಳನ್ನು ಕೊಡಿಸ್ತಾ ಇದೆ. ಆಕೋಸ್ ಅಂದರೆ ಆಸ್ಟ್ರೇಲಿಯಾ, UK ಮತ್ತು ಅಮೆರಿಕ ಅಂತ. ಇನ್ನು ಚೈನಾದ ಬಳಿ ಕೂಡ ಈ SSN ಅಂದರೆ ಸಬ್ಮರ್ಸಿಬಲ್ ಶಿಪ್ ನ್ಯೂಕ್ಲಿಯರ್ಗಳಿವೆ. ಅವರು 6 SSNಗಳನ್ನು ಹೊಂದಿದ್ದಾರೆ. ಆದರೆ ಭಾರತದ ಬಳಿ ಸದ್ಯಕ್ಕೆ ಇವು ಇಲ್ಲ. ನಮ್ಮಲ್ಲಿರೋದು 17 ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರಿನ್ಗಳು. ಅವುಗಳ ಜೊತೆ ನಮಗೆ SSN ಅಂದರೆ ಸಬ್ಮರ್ಸಿಬಲ್ ಶಿಪ್ ನ್ಯೂಕ್ಲಿಯರ್ಗಳು ಕೂಡ ಬೇಕಾಗುತ್ತವೆ. ಇವು ಹೆಚ್ಚು ಹೊತ್ತು ನೀರಲ್ಲಿರೋದ್ರಿಂದ ಶತ್ರುಗಳಿಗೆ ದೊಡ್ಡ ಮಟ್ಟದ ಸರ್ಪ್ರೈಸ್ ಕೊಡೋದಕ್ಕೆ ಹಾಗೂ ಶತ್ರುಗಳ ಯುದ್ಧ ಹಡಗುಗಳನ್ನು ನೀರೊಳಗಿಂದಲೇ ಹೊಡೆದು ಹಾಕೋದಕ್ಕೆ ದೊಡ್ಡ ಮಟ್ಟದ ಅವಕಾಶವನ್ನು ಮಾಡಿಕೊಡುತ್ತವೆ. ಸದ್ಯಕ್ಕೆ ಈ SSNಗಳನ್ನು ಕೂಡ ಸ್ವದೇಶದಲ್ಲೇ ನಿರ್ಮಾಣ ಮಾಡ್ಕೋಬೇಕು ಅನ್ನೋ ಯೋಜನೆ ಹಾಗೂ ತಯಾರಿಯನ್ನು ಭಾರತ ಮಾಡ್ತಾ ಇದೆ. ಬಾರ್ಕ್ ಅಂದ್ರೆ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್,
DRDO, SBC ಅಂದರೆ ಶಿಪ್ ಬಿಲ್ಡಿಂಗ್ ಸೆಂಟರ್ ಮುಂತಾದ ಸಂಸ್ಥೆಗಳು ಇದರಲ್ಲಿ ತೊಡಗಿಸಿಕೊಂಡಿವೆ. ಅದು ಸಾಧ್ಯವಾಗುವವರೆಗೆ ರಷ್ಯಾದಿಂದ ಚಕ್ರ 3 ಅನ್ನು ತರಿಸಿಕೊಳ್ಳುವ ಮಾತುಕತೆಗಳು ಈಗ ಮುಕ್ತಾಯದ ಹಂತವನ್ನು ತಲುಪಿವೆ. $2 ಬಿಲಿಯನ್ ಡೀಲ್ ಫೈನಲ್ ಆದಂತಿದ್ದು 10 ವರ್ಷಗಳ ಕಾಲ ಚಕ್ರ 3 ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತೆ. ಅದನ್ನು ಭಾರತದ ಸಮುದ್ರ ರಕ್ಷಣೆಗೆ ಹಾಗೂ ನಮ್ಮ ನೌಕಾಪಡೆಯ ಯೋಧರಿಗೆ ತರಬೇತಿಯನ್ನು ಕೊಡೋದಕ್ಕೆ ಬಳಕೆ ಮಾಡ್ತಾರೆ. ಲೀಸ್ಗೆ ತಗೊಂಡಿರ್ತಾರೆ. ಹೀಗಾಗಿ ಇದನ್ನು ಯುದ್ಧಗಳಲ್ಲಿ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಈ ಸಬ್ಮರಿನ್ ಡೀಲ್ಗೆ ಕೂಡ ಪುತಿನ್ ಭೇಟಿಯ ಸಂದರ್ಭದಲ್ಲೇ ಅಂತಿಮ ಸಹಿ ಬೀಳುವ ಸಾಧ್ಯತೆಗಳಿರುತ್ತವೆ. ಇದೆಲ್ಲದರ ಜೊತೆ Su-57 ಬಗ್ಗೆ ಕೂಡ ಮಾತುಕತೆಗಳು ನಡೆಯುತ್ತವಾ ಅದನ್ನು ಕಾದು ನೋಡಬೇಕಿದೆ. ಹಾಗೆ ರಷ್ಯಾದಲ್ಲಿ ಉದ್ಯೋಗ ಸೃಷ್ಟಿಯ ಬಗ್ಗೆ 2 ದೇಶಗಳು ಒಂದಷ್ಟು ಒಪ್ಪಂದಕ್ಕೆ ಬರುತ್ತವೆ. 2 ದೇಶಗಳ ನಡುವಿನ ವ್ಯಾಪಾರವನ್ನು ಮತ್ತಷ್ಟು ಹೆಚ್ಚು ಮಾಡುವ ಬಗ್ಗೆ, ಅದನ್ನು ಆದಷ್ಟು ಶೀಘ್ರವಾಗಿ $100 ಬಿಲಿಯನ್ ತಲುಪಿಸುವ ಬಗ್ಗೆ ಕೂಡ ಒಂದಷ್ಟು ಮಾತುಕತೆಗಳಾಗುತ್ತವೆ. ರಷ್ಯಾದಲ್ಲಿ ಭಾರತೀಯ ಉದ್ಯಮಿಗಳಿಗೆ ಹೂಡಿಕೆ ಮಾಡೋದಕ್ಕೆ ಅವಕಾಶಗಳು ಸಿಗೋ ಸಾಧ್ಯತೆಗಳಿರುತ್ತವೆ. ಹಾಗೆ ರಷ್ಯಾದಲ್ಲಿ ಭಾರತೀಯರಿಗೆ ಉದ್ಯೋಗ ಸೃಷ್ಟಿಯನ್ನು ಮಾಡುವ ಬಗ್ಗೆ ಕೂಡ 2 ದೇಶಗಳು ಒಂದಷ್ಟು ಒಪ್ಪಂದಕ್ಕೆ ಸಹಿ ಹಾಕತ್ವೆ. ಅಮೆರಿಕ ತನ್ನ ವೀಸಾ ನೀತಿಗಳನ್ನು ಕಠಿಣಗೊಳಿಸ್ತಾ ಇರೋ ಸಂದರ್ಭದಲ್ಲಿ ಭಾರತೀಯ ಪ್ರತಿಭೆಗಳಿಗೆ ರಷ್ಯಾದ ಬಾಗಿಲು ತೆರೆಯುತ್ತೆ. ಗೆಳೆಯರೆ, ಇಲ್ಲಿ ರಷ್ಯಾ ಎಷ್ಟು ಭಾರತೀಯ ಟೆಕ್ಕಿಗಳಿಗೆ, ಭಾರತದ ಪ್ರತಿಭೆಗಳಿಗೆ ಅಲ್ಲಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತ ಮತ್ತು ರಷ್ಯಾ ಸಂಬಂಧಗಳು ಅಮೆರಿಕಾಗೆ ಹಾಗೂ ಪಶ್ಚಿಮದ ದೇಶಗಳಿಗೆ ಭಾರತದ ಕಡೆಯಿಂದ ಒಂದು ಸಂದೇಶವನ್ನಂತೂ ರವಾನೆ ಮಾಡುತ್ತವೆ. ಹಿಂದೂ ಮಹಾಸಾಗರದಲ್ಲಿ ಯಾವತ್ತಿಗೂ ಕೂಡ ಭಾರತವೇ ಬಾಸ್ ಮತ್ತು ಪಶ್ಚಿಮಕ್ಕೆ ಚೈನಾನ ಎದುರಿಸೋದಕ್ಕೆ ಭಾರತದ ಅಗತ್ಯ ತುಂಬಾ ಇರುತ್ತೆ. ಭಾರತಕ್ಕೆ ಪಶ್ಚಿಮ ಅಲ್ಲದೆ ಕೂಡ ಮತ್ತಷ್ಟು ಅವಕಾಶಗಳು, ಆಪ್ಷನ್ಗಳು ಇವೆ ಅನ್ನೋದನ್ನ ಅವರಿಗೆ ತೋರಿಸಿಕೊಡೋ ಕೆಲಸ ಅಂತೂ ಈ ಮೂಲಕ ಖಂಡಿತ ಆಗುತ್ತೆ. ಇದು ಗೆಳೆಯರೆ, ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರ ಭಾರತ ಭೇಟಿಯ ಕುರಿತಾದ ಮತ್ತು ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಆಗಬಹುದಾದ ಒಂದಷ್ಟು ಒಪ್ಪಂದಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.